ಮಹಿಮೆ ಉಂಟಾಗಲಿ, ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಈ ಸಮಯದಲ್ಲಿ ಒಂದು ಅದ್ಭುತವಾದ ಸಾಕ್ಷಿ ನಾವು ಕೇಳಕ್ಕೆ ಹೋಗ್ತಾ ಇದ್ದೇವೆ. ಚಳ್ಳೆಕೂಡಲೂರಿಂದ ಶೇಖಮ್ ಅವರು ಈ ಸಾಕ್ಷಿನ ಹಂಚಿಕೊಳ್ತಾರೆ. ಈ ಸಮಯದಲ್ಲಿ ದೇವರ ನಾಮದ ಮಹಿಮೆಗೋಸ್ಕರವಾಗಿ ಈ ಸಾಕ್ಷಿ ತಿಳಿಸಲ್ಪಡುವಂಥದ್ದಾಗಿದೆ. ಅಮ್ಮ ಹೇಳ್ರಮ್ಮ. ನಾನು ಬೇರೆ ಹೊಲ ಮಾಡಿನೇ ಹೇಳಿದ್ರೆ ಅದು ಎಲ್ಲ ಬೆಳೆ ಬೇಸಾಗ್ಬಿಟ್ಟವ ಎಲ್ಲವೂ. ನಮಗೆ ಹೊಲ ನಾಟೇ ಇಲ್ಲ, 7 ಎಕರೆ ಹೊಲ. ಮಳೆ ಇನ್ನೂ ಇಲ್ಲ ಆಗುತ್ತೆ, ನಾಟಿಲ್ಲ. ಬಂದು 5 ಶನಿವಾರ ಬರ್ತನಯ, ಅವತ್ತಿನ ದಿವಸ ಬಂದು ಹೊಲ ನಾಟಿಲ್ಲ, ಮಳೆ ಇಲ್ಲ, ಏನಿಲ್ಲ ಅಂತ ಹೇಳಿದೆ. ಅಕ್ಕಪಕ್ಕೆಲ್ಲ ಬಹಳಷ್ಟು ಬೆಳೆ ಚಂದ ಕಾಣ್ತವ. ನಮ್ಮಲ್ಲ ಬರೀ ಮಣ್ಣು ತರ ಕಾಣುತ್ತೆ, ಬೆಳೆನೇ ಇಲ್ಲ ಹೊಲದಾಗ. ಈ ನಮ್ಮನೆ ಆಗ್ಬಿಟ್ಟಯ, ಒಂದು 50 kg ಅಕ್ಕಿ ಬರೋದಿಲ್ಲ, ಬೇರೆ ಹೊಲ ಮಾಡಿದೀನಿ. ಅವ್ರಿಗೆ ಈಜ್ ಕಟ್ಟಕ್ಕನೂ ಆಗಕ್ಕಲ್ಲ, ಏನಿಲ್ಲ ಅಂತೇಳಿ ಹೇಳಿದ್ನಯ್ಯ. ಹೇಳಿದ್ರೆ ಅವ್ರು ಏನಮ್ಮ ಅಂತ ಹೇಳಿ ಅವತ್ತಿನ ದಿವಸ ಪನ್ನೀರ್ಲಿ ಪ್ಯಾಟ್ನ ಮಾಡಿದ್ರೆ ಅಯ್ಯೋರು ತಿರುಗಿ ಅವತ್ತು ಹೋಗಿವಯ್ಯ. ಒಂದು ಎಕರೆಲಿಂದ ಒಂದು ಮಳೆನೂ ಬಂತಯ, ಗ್ಯಾಪ್ ಬೀಜ ಹಾಕಿದ್ನಯ್ಯ. ಮತ್ತೆ ಆ ಗ್ಯಾಪ್ ಹಾಕಿದ್ದು ಈಗ ಮೊದ್ಲ ಹತ್ತೆ ಬಂದಿಲ್ಲಮ್ಮ, ಈಗ ಮ್ಯಾಕ್ ಹಾಕಿದ್ವಿ. ಈಗ ಏನ್ ಬರ್ತೈತಿ ಅಂದ್ರೆ ಅಕ್ಕಪಕ್ಕದವರೆಲ್ಲ ಏನೋ ನೋಡೋಣಪ್ಪ ದೇವರ ಜನ, ಮತ್ತೆ ಹಿಂಗೆ ಬಿಡಕ್ ಆಗಲ್ಲ ಅಂತೇಳಿ ಹಾಕಿದ್ನಯ್ಯ. ಮತ್ತೆ ಒಂದ್ ಸ್ವಲ್ಪ ಮಳೆನೂ ಬಂತಯ. ಬಂದ್ಮೇಲೆ ಎಲ್ಲ ಹತ್ತಿ ಕೂಡ ಬಿದ್ಬಿಟ್ಟಿದ್ದ. ಗ್ಯಾಪನೇ ಜನಕ್ಕೆ ಹತ್ತಿ ಬಂದಿಲ್ಲ. ಯಾರು ಮೊದ್ಲು ಹತ್ತಿ ಬೆಳ್ಕೊಂಡಾರ, ಇನ್ನಿದ್ದ ಹತ್ತಿ ಇಲ್ಲ. ಸುಮ್ಮನೆ ಯಾಕೆ ಎಣ್ಣೆ ಹೊಡೆದು ಲಾಸ್ ಮಾಡ್ಕೊಂತಿದ್ದಮ್ಮ, ನೀನು ಅಂಬರ ಜನ. ಓಕೆ ಹಂಗಲ್ಲ, ನಾನು ಟೈಮ್ 50ಕ್ಕೆ ಬರೋದಯ, ಹಿಂಗೈತಯ ಅಂತ ಹೇಳದಯ. ಪ್ಯಾಟ್ನ ಮಾಡ್ಸಿದ್ದಯ, 50 ಪ್ಯಾಟ್ನ ಕೇಳಿದ್ನಯ ದೇವರು. 55 ಕ್ವಿಂಟಲ್ ಹತ್ತಿ ಆಗೈತಯ, ಮತ್ತೆ 1 ಕ್ವಿಂಟಲ್ ತೊಗರಿ ಆಯ್ತವಯ. ಪ್ರೈಸ್ ಲಾರ್ಡ್, ಹಲ್ಲೆಲೂಯಾ. ದೇವರು ಸಾಕ್ಷಿಯನ್ನು ಆಶೀರ್ವಾದ ಮಾಡಲಿ. ತಾಯಿ ಆಲಯಕ್ಕೆ ಬಂದ ಸಮಯದಲ್ಲಿ ಒಂದೇ ಮಾತು ಹೇಳಿದ್ರು ಅವರು, ನಾವು ಕೆಡಿಸಿಬಿಡ್ತೀವಯ್ಯ, ಬೆಳೆ ಬರೋದೇ ಇಲ್ಲ. ಎಲ್ಲರೂ ಬೆಳೆ ಭಾಳ ತುಂಬ ಎತ್ತರದಲ್ಲಿದ್ದಾವೆ. ನಾವು ಬೆಳೆ ಬೀಜವನ್ನು ಬಿತ್ತಿದಾಗಲೂ ಕೂಡ ಬೆಳೆಯನ್ನು ಕಾಣಲಾರ್ದಂಥ ಒಂದು ಸ್ಥಿತಿ ಇದೆ ಎಂಬುದಾಗಿ ದೇವರು ಅದ್ಭುತವಾಗಿ ಪ್ರಾರ್ಥನೆ ಮಾಡೋಣ, ನಂಬಿಕೆ ಹೊಂದಿರಲಿ ಎಂಬುದಾಗಿ ಹೇಳಿದಾಗ ಆ ಒಂದು ದಿವಸ ಪ್ರಾರ್ಥನೆ ಮಾಡಿದ ತಕ್ಷಣ ಆ ಒಂದು ಭಾಗ ಮಳೆ ಬಂತು ಪ್ರಿಯರೇ. ಅಷ್ಟು ಮಾತ್ರವಲ್ಲದೆ ಮಳೆ ಬರಲಾರದ ಸ್ಥಿತಿಯಲ್ಲಿರ್ತಕ್ಕಂಥ ಆ ಭಾಗದಲ್ಲಿ ಮಳೆ ಬಂತು. ಅಷ್ಟು ಮಾತ್ರವಲ್ಲದೆ ಆ ಒಂದು ಯಾವೊಂದು ಹೊಲದಲ್ಲಿ ಏನು ಕೂಡ ಬೆಳೆ ತಗೊಳ್ಳೋಕ್ಕೆ ಆಗೋದಿಲ್ಲ ಎಂಬುದಾಗಿ ಅಂದ್ಕೊಂಡಿದ್ರು, ಅದೇ ಒಂದು ಒಳ್ಳೆಯ ಉತ್ತಮವಾದಂಥ ಬೆಳೆಯನ್ನು ಅದೇ ಹೊಲದಲ್ಲಿ ದೇವರು ಅನುಗ್ರಹ ಮಾಡಿದ್ದಾರೆ. ದೇವರು ಈ ಸಾಕ್ಷಿಯನ್ನು ಆಶೀರ್ವಾದ ಮಾಡಲಿ. ದೇವರು ಏನು ಬೆಳೆಯಲ್ಲ ಎನ್ನುವಂಥ ಹೊಲದಲ್ಲಿಯೇ ಎಲ್ಲರೂ ಕೂಡ ಮೂಗಿನ ಮೇಲೆ ಬೆರಳಿಟ್ಟುಕೊಳ್ಳುವ ಹಾಗೆ ದೊಡ್ಡದಾಗಿರ್ತಕ್ಕಂಥ ಅದ್ಭುತ ಕಾರ್ಯವನ್ನು ಜರುಗಿಸ ದೇವರೇ ಈ ಸಾಕ್ಷಿಯನ್ನು ಆಶೀರ್ವಾದ ಮಾಡಿ ನಡೆಸ್ತಾರೆ.